30 years ಬ್ಯಾಕ್ ಹೇಗಿತ್ತು ಅಂತ ಹೇಳಿದರೆ, ನಾವು ಒಂದು ಟ್ರೇಡಿಂಗ್ ರಿಂಗ್ ಅಂತ ಇತ್ತು. ಟ್ರೇಡಿಂಗ್ ರಿಂಗಲ್ಲಿ ಒಬ್ಬೊಬ್ರು ಕೂಗಾಡೋರು, ರಿಲಯನ್ಸ್ಗೆ ನಾನು 100 ರೂಪಾಯಿ ಕೊಡ್ತೀನಿ, ಅವಾಗ ಇನ್ನೊಬ್ಬ ನಾನು 110 ಕೊಡ್ತೀನಿ ಅಂತ ರಿಂಗಲ್ಲಿ ಕೂಗ್ತಾ ಇದ್ರು. ಅದರಲ್ಲಿ ಯಾರಾದ್ರೂ ಒಬ್ರು ಓಕೆ ನಾನು ಕೊಡ್ತೀನಿ ಅಂತ ಹೇಳುವಾಗ ಅವನು ಕೊಡ್ತಾ ಇದ್ದ. ಓಕೆ, ಹಾಗೆ ಕೈಯಲ್ಲಿ ಬರೆದ್ಬಿಟ್ಟು ಒಂದು ರಿಜಿಸ್ಟ್ರಲ್ಲಿ ಬರೆದು ಆ ಥರ ಸ್ಟಾಕ್ ಎಕ್ಸ್ಚೇಂಜ್ ಥರ ಇತ್ತು. ಮತ್ತೆ ಆ ಪ್ಲೇಸಿಗೆ ಹೋಗೇನೆ ನಾವು ಇದು ಮಾಡಬೇಕು. ಸೊ ನನಗೆ ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಅಂದ್ರೆ ನಾನು ಒಂದು ಬ್ರೋಕರ್ಗೆ ಫೋನ್ ಮಾಡಬೇಕು, ಇಲ್ಲ ಅವನ ಆಫೀಸ್ಗೆ ಹೋಗ್ಬೇಕು, ಅವನ ಹತ್ರ ಹೇಳ್ಬೇಕು ನನಗೆ ಇಷ್ಟು ಅಂತ ಹೇಳಬೇಕು. ಅವನು ನೆಕ್ಸ್ಟ್ ಡೇ ಹೇಳ್ತಾನೆ ಅದು ಪರ್ಚೇಸ್ ಆಗಿದೆಯಾ ಇಲ್ವಾ ಅಂತ. ಅವನು ಹೇಳಿರೋ ರೇಟ್, ಈಗ ನಾನು 100 ರೂಪಾಯಿಗೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಾಳೆ ಅವನು ಸರಿ 110ಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಓಕೆ, ಹಾಗೆ ಇತ್ತು. ಬಟ್ ಈಗ ಟ್ರಾನ್ಸ್ಪರೆನ್ಸಿ ಈಗ 100% ಟ್ರಾನ್ಸ್ಪರೆಂಟ್. ಈಗ ಯಾವುದೇ ಸ್ಟಾಕ್ ಅನ್ನು ನಾವು ಪರ್ಚೇಸ್ ಮಾಡೋದಾದ್ರೆ ಅದರದ್ದು ಆಟೋಮ್ಯಾಟಿಕ್ ಜನರೇಟ್ ಆಗುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಆಟೋಮ್ಯಾಟಿಕ್ ಜನರೇಟ್ ಆಗುತ್ತೆ. ನಮ್ಮ ಅಕೌಂಟಿಗೆ ಬೈ 9 o'clock in the evening ನಮಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂದ SMS ಬರುತ್ತೆ, ಇಲ್ಲಾಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಇಮೇಲ್ ಬರುತ್ತೆ, ಇವತ್ತಿನ ಟ್ರೇಡ್ ಇಷ್ಟು ಅಂತ. ಅದೇ ಹಾಗೆ ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಸೇವೆಯಾಗಿದೆ. ಇಲ್ಲಿ ಬರುವಂಥ ಎಲ್ಲ ಆದಾಯವನ್ನು ಕೂಡ ಜನಪರ ಕಾರ್ಯಗಳಿಗೆ ಮತ್ತು ಚಾರಿಟಿಯಲ್ಲಿ ಬಳಸಲಾಗುತ್ತೆ. ಸ್ನೇಹಿತರೆ, ಈ ಕ್ಲಿಪ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮಗೇನಾದರೂ ಫುಲ್ ಎಪಿಸೋಡ್ ನೋಡುವಂತಹ ಆಸೆ ಇದ್ದರೆ HG ಶ್ರೀಪಾದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.